श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयो निधिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। देवं नारायणं नत्वा सर्वदोषविवर्जितं परिपूर्णं गुरुंश्चान्न गीतार्थं वक्ष्यामि लेशतः। समस्तगुणसम्पूर्णं सर्वदोषविवर्जितं नारायणं नमस्कृत्य गीता तात्पर्यमुच्यते। नारायणं सुरगुरुजगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नमवरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। ಶ್ರೀಮದ್ಭಗವದ್ಗೀತೆ 5ನೇ ಅಧ್ಯಾಯದಲ್ಲಿ 25ನೇ ಶ್ಲೋಕ. ಲಭಂತೆ ಬ್ರಹ್ಮ ನಿರ್ವಾಣಂ ಋಷಯಃ ಕ್ಷೀಣಕಲ್ಮಷಾಃ ಚಿನ್ನದ್ವೈದ ಯಥಾತ್ಮನಃ ಸರ್ವಭೂತ ಹಿತೇ ರಥಾಃ. ಅಂತಃಸುಖತ್ವಾದಿ ಲಕ್ಷಣ ಸಂಪಾದಕಃ ಬ್ರಹ್ಮಾದಿಗಮಃ ನ ಬ್ರಹ್ಮಭೂತತ್ವಮಾತ್ರಾತ್ ಭವತಿ ಕಿಂತು ಪಾಪಕ್ಷಯಾಚ್ಚ ಇತ್ಯಾಹ. ಲಭಂತೆ ಇತಿ ಅಂದ್ರೆ ಈ ಪರಮಾತ್ಮನನ್ನ ಹೊಂದೋದು, ಪರಮಾತ್ಮನ ಜ್ಞಾನ, ಅಪರೋಕ್ಷ ಜ್ಞಾನ, ಮೋಕ್ಷ ಎಲ್ಲ ಹೇಗೆ ಬರುತ್ತದೆ ಹಾಗೆಂದ್ರೆ ಪಾಪಕ್ಷಯ. ಒಂದು ಪರಮಾತ್ಮನ ಜ್ಞಾನ, ಪರಮಾತ್ಮನಲ್ಲಿ ಭಕ್ತಿ, ಅದನ್ನ ಮಾಡ್ತಾ ನಮಗೆ ಏನಾಗ್ತದೆ, ಪಾಪಕ್ಷಯವೂ ಆಗಬೇಕು. ಈಗನ್ನು ಹೇಳಿದ್ರು ನೋಡಿ ಹರಿಕಥಾನುಸಾರದಲ್ಲಿ, ಪಾಪಗಳ ಕ್ಷಯ ಆಗಬೇಕು. ಅದು ಹೆಂಗಾಗ್ತದೆ? ಅದನ್ನ ಈ ಶ್ಲೋಕದಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ. ದ್ವೈತ ಶಬ್ದ ಅತ್ರ ದ್ವೈಧಾಭಾವ ದ್ವೈತಂ ಇತಿ ವಿಷಯಾಪೇಕ್ಷೆಯ ಅನ್ಯಪ್ರಕಾರತ್ವ ರೂಪ ಅಯಥಾರ್ಥತ್ವ ಪರಃ ಸಂಶಯ ವಿಪರ್ಯಯ ಪರಃ. ಋಷಯ ಜ್ಞಾನಿನಃ, ಜ್ಞಾನಿಗಳಾದವರು, ಕ್ಷೀಣಕಲ್ಮಷಾಃ ಅಂದ್ರೆ ನಿವೃತ್ತ ಪಾಪ್ಮಾನಃ, ಪಾಪಗಳನ್ನ ಕಳೆದುಕೊಂಡವರಾಗಿ, ಚಿನ್ನದ್ವೈದ ಅಯತಾತ್ಮನಃ ಅಂದ್ರೆ ಸರ್ವಭೂತೆ ಹಿತೇರಥಾಶ್ಚ, ಪರಮಾತ್ಮನಲ್ಲೇ ಮನಸ್ಸಿಟ್ಟವರಾಗಿ, ಅಂದರೆ ಜೀವಬ್ರಹ್ಮ ಒಂದು ಅಂತ ತಿಳಿಯದೆ, ವಿಷಯಗಳನ್ನು ಅಪೇಕ್ಷೆ ಮಾಡದೆ, ಪರಮಾತ್ಮನನ್ನ ಬಿಟ್ಟು ಇನ್ನು ಯಾವುದು ಬೇಡ. ಚಿನ್ನದ್ವೈದ ಅಂದ್ರೆ ಅದರ್ಥ, ಪರಮಾತ್ಮನನ್ನ ಬಿಟ್ಟು ಇನ್ನು ಯಾವುದು ಬೇಡ, ಪರಮಾತ್ಮ ಒಬ್ಬ ಸಾಕು, ಬೇರೆ ಯಾವುದು ಬೇಡ. ಹಾಗೆ ದಾಸರು ಹೇಳ್ತಾರೆ ನೋಡಿ, ತೊರೆದು ಜೀವಿಸಬಹುದೇ ಹರಿನಿನ್ನ ಚರಣವ. ದೇವರನ್ನ ಬಿಟ್ಟು ಇರೋದು ಕಷ್ಟ ರೀ, ಸಿಕ್ಕಿದೆಲ್ಲ ಬಿಟ್ಟು ಇರ್ಬೋದು. ಅದನ್ನ ಹೇಳ್ತಾ ಇದ್ದ. ಸರ್ವಭೂತ ಹಿತೇ ರಥ, ಪರಮಾತ್ಮನನ್ನು ಬಿಟ್ಟು ಅಗಲದೆ ಎಲ್ಲಾ ಪ್ರಾಣಿಗಳಲ್ಲೂ ದಯೆಯನ್ನ, ಪ್ರೀತಿಯನ್ನ ತೋರಿಸ್ತಾ ಸಂಶಯ ವಿಪರ್ಯಗಳನ್ನ ಕಳೆಯುತ್ತಾರೆ. ಯೇಷಾಂತೆ ಚಿನ್ನ ದ್ವೈದಾಹ, ಸಂಶಯ ವಿಪರ್ಯಯ ಅದನ್ನೆಲ್ಲ ಕಳೆದುಕೊಂಡವರಾಗಿ, ತೇಚತೆ ಆಯತಮಾನಾಶ್ಚ ದೀರ್ಘ ಮನಸ್ಕಾಹ, ಪರಮಾತ್ಮನಲ್ಲೇ ಮನಸ್ಸಿಟ್ಟವರಾಗಿ, ಶ್ರವಣಾದಿನ ವಿದಿತ ಸರ್ವವೇದ್ಯಾಹ ಇತಿಯಾವತ್, ಶ್ರವಣ ಮನನ ಧ್ಯಾನ ಮಾಡ್ತಾ ಪರಮಾತ್ಮನಲ್ಲೇ ಮನಸ್ಸಿಟ್ಟವರಾಗಿ, ಎಲ್ಲಾ ಶಾಸ್ತ್ರಗಳ ಅಭಿಪ್ರಾಯವನ್ನು ಕೂಡ ತಿಳಿದವರಾಗಿ ಅಂತ ಅರ್ಥ. ಯಥಾತ್ಮನಃ ಅಂದ್ರೆ ವಶೀಕೃತ ಮನಸ್ಕಾಹ, ಮನಸ್ಸನ್ನ ತನ್ನ ಹತೋಟಿಯಲ್ಲಿ ಇಟ್ಟುಕೊಂಡು, ತತಶ್ಚ ನಿರ್ವಾಣಂ ಶರೀರಂ ಬ್ರಹ್ಮ ಲಭಂತೆ, ಪ್ರಾಕೃತವಾದ ಶರೀರ ಇಲ್ಲದಂತ ಆ ಪರಬ್ರಹ್ಮನನ್ನ ಜ್ಞಾನಿಗಳು ಈ ರೀತಿಯಾಗಿ ಹೊಂದುತ್ತಾರೆ. ಹೇಗೆ? ವಿಷಯದಲ್ಲಿ ಆಸಕ್ತರಾಗದೆ ತಮ್ಮ ಪಾಪಗಳನ್ನೆಲ್ಲ ಕಳ್ಕೊಂಡು ಸಂಶಯ ವಿಪರ್ಯಯಗಳನ್ನ ಕಳಿಬೇಕು. ಅದು ಹೆಂಗಾಗ್ತದೆ? ಶ್ರವಣಾದಿಗಳಿಂದಲೇ ಆಗಬೇಕು. ಶ್ರವಣಾದಿಗಳನ್ನ ಮಾಡ್ತಾ ತಮ್ಮ ಸಂಶಯ ವಿಪರ್ಯಯ ಎಲ್ಲವನ್ನು ಕಳೆದುಕೊಂಡು ಅವರು ಪರಮಾತ್ಮನನ್ನು ಹೊಂದುತ್ತಾರೆ. ಕಾಮಕ್ರೋಧ ವಿಯುಕ್ತಾನಾಂ ಯತೀನಾಂ ಯತಚೇತಸಾಂ ಅಭಿತೋ ಬ್ರಹ್ಮ ನಿರ್ವಾಣಂ ವರ್ತತೆ ವಿದಿತಾತ್ಮನಾಂ. ನ ಕೇವಲಂ ಅಂತಃಸುಖತ್ವಾದಿಕಮೇವ ಜ್ಞಾನಿ ಲಕ್ಷಣಂ. ಜ್ಞಾನಿಗಳ ಲಕ್ಷಣ ಅಂದ್ರೆ ಏನು? ಕೇವಲ ಒಳಗೆ ಸುಖದಿಂದ ಇರೋದು ಮಾತ್ರ ಅಲ್ಲ, ಕಿಂತು ಸರ್ವದೇಶ ಕಾಲೇಶು ಸುಖೇನ ಬ್ರಹ್ಮಲಬ್ಧಿಮತ್ವಂ ಅಪಿ ಇತ್ಯಾಹ. ಎಲ್ಲಾ ದೇಶ ಕಾಲಗಳಲ್ಲೂ ಕೂಡ ಸುಖದಿಂದ ಪರಬ್ರಹ್ಮನನ್ನೇ ಹೊಂದುವುದು, ಪರಬ್ರಹ್ಮನನ್ನೇ ಸ್ಮರಣೆ ಮಾಡೋದು, ಚಿಂತನೆ ಮಾಡೋದು,
ಇದು ಜ್ಞಾನಿಗಳ ಲಕ್ಷಣ ಅಂತ ಹೇಳ್ತಾ ಇದ್ದಾರೆ ಈ ಶ್ಲೋಕದಿಂದ. ಕಾಮಕ್ರೋಧ ಇತಿ ಯತೀನಾಂ. ಯತೀನಾಂ ಅಂದ್ರೆ ಸನ್ಯಾಸಿಗಳು ಅಂತ ಅಲ್ಲಿ ಅರ್ಥ ಅಲ್ಲ. ಯತೀನಾಂ ಅಂದ್ರೆ ಪ್ರಯತ್ನವತಾಂ, ಯತ್ನಶೀಲರು ಅಂದ್ರೆ ಪ್ರಯತ್ನ ಮಾಡುವವರು ಅಂತ ಅರ್ಥ. ಯಾರು ಸಾಧನೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರ್ತಾರೆ. ಯಥಚೇತಸಾಂ ಅಂದ್ರೆ ವಶೀಕೃತ ಮನಸ್ಕಾನ, ಮನಸ್ಸನ್ನ ತನ್ನ ಹತೋಟಿಯಲ್ಲಿ ಇಟ್ಟುಕೊಂಡಿರ್ತಾರೆ. ಅಭಿತಃ ವರ್ತತೆ ಸರ್ವದೇಶಕಾಲೇಶು ವರ್ತತಿ. ಅದರ ಪರಮಾತ್ಮ ರಕ್ಷಕನಾಗಿ ಎಲ್ಲಾ ಕಾಲದಲ್ಲೂ ಇರ್ತಾನೆ ಅಂತ ಜ್ಞಾನಿಗಳು ಸದಾ ದೇವರನ್ನೇ ಚಿಂತನೆ ಮಾಡ್ತಾ ವಿದಿತಾತ್ಮಾನಂ, ಈ ರೀತಿಯಾಗಿ ಯಾರು ತಿಳ್ಕೊಂಡಿರ್ತಾರೆ ಅಂತವರು ಅಭಿತಃ ಬ್ರಹ್ಮ ನಿರ್ವಾಣ ವರ್ತತೆ ವಿದಿತಾತ್ಮನ, ಆ ರೀತಿಯಾಗಿ ಅವರು ಜ್ಞಾನಿಗಳು ಇರ್ತಾರೆ. ಅಂದ್ರೆ ಕೇವಲ ಒಳಗೆ ಸುಖ ಮಾತ್ರ ಪಡೆಯುವವರಾಗಿ ಇಲ್ಲ, ಎಲ್ಲ ಕಡೆಯಲ್ಲೂ ಎಲ್ಲಾ ಕಾಲದಲ್ಲೂ ದೇವರನ್ನ ಚಿಂತನೆ ಮಾಡ್ತಾ ಸ್ಮರಣೆ ಮಾಡ್ತಾ ಪರಮಾತ್ಮನೇ ರಕ್ಷಕನಾಗಿ ಇದ್ದಾರೆ ಅಂತ ತಿಳಿಯುತ್ತಾ ಇರ್ತಾರೆ ಅಂತ. ಸ್ಪರ್ಶಾನ್ ಕೃತ್ವಾ ಬಹಿರ್ಬಾಹ್ಯಾನ್ ಚಕ್ಷುಶ್ಚೈವಾಂತರೇ ಭ್ರುವೋಃ ಪ್ರಾಣಾಪಾನೌ ಸಮೌ ಕೃತ್ವಾ ನಾಸಾಭ್ಯಂತರಚಾರಿಣೀ ಅಂತರಚಾರಿಣೌ. ಬ್ರಹ್ಮಯೋಗಾದಿಪದೇನ ಧ್ಯಾನಂ ಪ್ರಕೃತಂ ತತ್ಕಾರಣಮಾಹ. ಪರಬ್ರಹ್ಮನನ್ನು ಹೊಂದುತ್ತಾರೆ ಯೋಗಾದಿಗಳಿಂದ ಹೇಳಿ ಶ್ರವಣ ಆಯಿತು. ಶ್ರವಣ ಮನನ ನಮಗೆ ಒಂದು ಹಂತಕ್ಕೆ ಅರ್ಥ ಆಗ್ತದೆ. ದೇವರ ವಿಚಾರಗಳನ್ನ ಶ್ರವಣ ಮಾಡಬೇಕು. ಮತ್ತೆ ಯುಕ್ತಿ ಚಿಂತನೆ, ಯುಕ್ತಿಯಿಂದ ಸೇರಿಸಿ ಒಂದು ವಿಚಾರವನ್ನ ಗುರುಮುಖೇನ ಏನ್ ತಿಳಿದಿದ್ದೀವಿ ಅದನ್ನ ಯುಕ್ತಿ ಚಿಂತನೆ, ಇದು ಯಾಕೆ ಹೀಗೆ ಕಾರಣ ಹುಡ್ಕೋದು. ದೇವರೇ ಯಾಕೆ ಸರ್ವೋತ್ತಮ, ದೇವರೇ ಯಾಕೆ ದೋಷ ದೂರ, ಈ ರೀತಿಯಾಗಿ ಅನೇಕ ಪ್ರಶ್ನೆಗಳನ್ನ ಮಾಡ್ತಾ ಆ ಯಾಕೆ ಅಂತ ಕೇಳ್ತಾ ಹೋಗ್ಬೇಕು. ಇದ್ಯಾಕೆ ಅಂತ ವಿಚಾರ ಮಾಡ್ತಾ ಆ ಪ್ರಶ್ನೆಗಳಿಗೆಲ್ಲ ಉತ್ತರ ಗುರುಮುಖೇನ ತಿಳಿದು ಶ್ರವಣ ಮನನ ಮಾಡಿ ಮುಂದಿನ ಮೆಟ್ಟಲು ಧ್ಯಾನ. ಆ ಧ್ಯಾನವನ್ನ ಮಾಡುವ ವಿಚಾರವನ್ನ ಇಲ್ಲಿಗೆ ಹೇಳ್ತಾ ಇದ್ದಾರೆ. ಪ್ರಕೃತ ಧ್ಯಾನ ಪ್ರಕಾರ ಸ್ಪರ್ಶ ಅನಿತ್ಯಾದಿ ದ್ವಯೇನ, ಇಲ್ಲಿ 2 ಶ್ಲೋಕದಲ್ಲಿ ಹೇಳ್ತಾರೆ ಅಂತ. ಪೃಶ್ಯಂತಹ ಇದು ಸ್ಪರ್ಶಾಹ ಶಬ್ದಾದ್ಯಾಹ ಶ್ರೋತ್ರೇಂದ್ರಿಯ ವಿಷಯಾಹ. ಸ್ಪರ್ಶಾಹ ಅಂದ್ರೆ ಏನು? ಇಂದ್ರಿಯಗಳಿಗೆ ವಿಷಯವಾದದ್ದು, ಯಾವುದು ನೋಡ್ತೀವಿ ಕೇಳ್ತೀವಿ ಅದೆಲ್ಲವೂ ಕೂಡ ಅಂತ ಅರ್ಥ. ತೇಷಾಂ ಬಾಹ್ಯತ್ವಂ ದುಸ್ಸಂಪಾದಕತ್ವಂ ಬಾಹ್ಯಾನ್ ಸ್ಪರ್ಶಾನ್ ಶಬ್ದಾದೀನ್ ಬಹಿಃ ಶ್ರೋತ್ರಾದ್ಯಭಿಷಯಾನ್ ಕೃತ್ವಾ. ಅಂದ್ರೆ ಅದನ್ನ ಸಂಪಾದನೆ ಮಾಡದೇ ಇರೋದು. ಒಳಗೆ ಎಷ್ಟೇ ಶಬ್ದಗಳು ಬಂದರೂ ಕೂಡ ಅದನ್ನ ಒಳಗೆ ತರದೆ, ಅದನ್ನ ಒಳಗೆ ಬಿಡದೆ ಗೇಟ್ ಹಾಕಿ ನಿಲ್ಲೋದು. ಜೈವಿಜಯರ್ ಮಾಡಿದ್ರು ನೋಡಿ. ಯಾರನ್ನ ಬಿಡ್ಬೇಕು ಅವ್ರನ್ನ ಮಾತ್ರ ಬಿಡ್ಬೇಕು. ಕೃತ್ವ ಪ್ರತ್ಯಾಹಾರೇಣ ಇಂದ್ರಿಯಾನಿ ನಿಯಮ್ಯ ಇತ್ಯಾವತ್. ಪ್ರತ್ಯಾಹಾರ ಮುಂತಾದಗಳಿಂದ ಮನಸ್ಸು ಅದರ ಕಡೆ ಹೋದ್ರೂ ಕೂಡ, ಇಂದ್ರಿಯ ಹೊರಗಿನ ಪ್ರಪಂಚಕ್ಕೆ ಹೋದ್ರೂ ಕೂಡ ಪ್ರತ್ಯಾಹಾರ ಅಂದ್ರೆ ವಾಪಸ್ ತಂದು ಅದನ್ನ ಮನಸ್ಸನ್ನ ದೇವರಲ್ಲೇ ಇಡೋದು. ತಿರ್ಗ ಮನಸ್ಸಲ್ಲಿ ಇಟ್ಟಾಗ ಸ್ವಲ್ಪ ಹೊತ್ತಾದ ಮೇಲೆ ಮತ್ತೆ ಮನಸ್ಸು ಹೊರಗೆ ಓಡೋಗ್ತದೆ. ಕಣ್ಣಲ್ಲಿ ಯಾರು ಬಂದ್ರು, ಇಲ್ಲಿ ಏನ್ ಕಣ್ಣ ಮುಂದೆ ಏನಿದೆ, ಏನ್ ಶಬ್ದ ಕೇಳ್ತಾ ಇದೆ, ಹಂಗಂತ ಮನಸ್ಸು ಮತ್ತೆ ಡಿವಿಯೇಟ್ ಆಗ್ತದೆ. ಮತ್ತೆ ಅದನ್ನ ಪ್ರತ್ಯಾಹಾರ, ಮತ್ತೆ ಅದನ್ನ ತಂದು ದೇವರಲ್ಲೇ, ದೇವರ ಗುಣದಲ್ಲೇ ಚಿಂತನೆ ಮಾಡ್ಬೇಕು. ಇದನ್ನ ಧ್ಯಾನ ಅಂತ ಕರೀತಾರೆ. ಈ ರೀತಿಯಾಗಿ ಚಿಂತನೆ ಮಾಡ್ತಾ ಭ್ರುವೋರಂತರೇ ಮಧ್ಯೆ ಅಂದ್ರೆ 2 ಭ್ರುವಿನ ಮಧ್ಯದಲ್ಲಿ ಚಕ್ಷುಷ್ಕೃತ್ವ ಕಣ್ಣನ್ನಿಟ್ಟು ಅಂತ ಧ್ಯಾನ ಮಾಡುವ ಕ್ರಮ ಅದು. ಯಾವಾಗ ಶಬ್ದಾದಿಗಳ ವಿಷಯದ ಜೊತೆಗೆ ಇಂದ್ರಿಯಗಳು ಹೋಗ್ತದೆ, ಅದನ್ನ ವಾಪಸ್ ತಂದು ದೇವರಲ್ಲಿ ಇಡಬೇಕು. ಮತ್ತು ಕಣ್ಣನ್ನು 2 ಭ್ರೂ ಮಧ್ಯದಲ್ಲಿ ನೋಡಬೇಕು ಅಂತ ಹೇಳ್ತಾರೆ. ಅದು ಸ್ವಲ್ಪ ಅಭ್ಯಾಸ ಮಾಡ್ಬೇಕು. ಕಣ್ಣು ಮುಚ್ಚಿ ಅಂದ್ರೆ ಪೂರ್ತಿ ಮುಚ್ಚಿಬಿಡಬಾರ್ದು, ಸ್ವಲ್ಪ ಮುಚ್ಚಿ ಭ್ರೂ ಮಧ್ಯದಲ್ಲಿ ಅದನ್ನ ಭ್ರೂ ಮಧ್ಯವನ್ನ ಕಾಣ್ತಾ ಇರ್ತಾರೆ. ಅಂದ್ರೆ ಭ್ರುವೋರ್ ಮಧ್ಯಂ ಅವಲೋಕಯನ್, 2 ಹುಬ್ಬಿನ ಮಧ್ಯವನ್ನ ನೋಡುತ್ತಾ ಸಂಪ್ರೇಕ್ಷ್ಯ ನಾಸಿಕಾಗ್ರಂ ಸ್ವಂ ಅಂತ ಕೂಡ ಹೇಳ್ತಾರೆ. ಅಂದ್ರೆ ಮೂಗಿನ ತುದಿ ಭಾಗವನ್ನು ನೋಡ್ತಾ ಅಂತ ಹೇಳ್ತಾರೆ. ಪ್ರಾಣಾಪಾನೌ ಸಮೌ ನಿರ್ವಿಕಾರೌ ನಾಸಾಭ್ಯಂತರ ಚಾರಿಣೌ ಕೃತ್ವ ಕುಂಭಕೆ. ಪ್ರಾಣಾಪಾನಗಳನ್ನು ಸಮಾನ ಮಾಡೋದು ಅಂದ್ರೆ ಏನು? ರೇಚಕ, ಪೂರಕ, ಕುಂಭಕ ಇವುಗಳನ್ನ ಮಾಡುತ್ತಾ ಹಾಗೆ ಅಂತ ಅರ್ಥ. ಮಾಡುತ್ತಾ ಯತೇಂದ್ರಿಯ ಮನೋಬುದ್ಧಿರ್ ಮುನಿರ್ ಮೋಕ್ಷಪರಾಯಣಃ ವಿಗತೆ ಇಚ್ಛಾ ಭಯ ಕ್ರೋಧೋ ಯಃ ಸದಾ ಮುಕ್ತ ಏವ ಸಹ. ಮುನಿಹಿ ಈ ರೀತಿಯಾಗಿ ಇಟ್ಟು
ಪ್ರಾಣಾಯಾಮ ಮಾಡಿದವನಾಗಿ ಮುನಿಹಿ ಮನನಶೀಲನಾದವನು ಯಹ ಸಹ ಮುಕ್ತಃ ಏವ ಇತಿ. ಇಂದ್ರಿಯ ಮನೋಬುದ್ಧಿ ಮುನಿ ಮೋಕ್ಷಪರಾಯಣ. ಇಂದ್ರಿಯಗಳನ್ನ, ಮನಸ್ಸನ್ನ, ಬುದ್ಧಿಯನ್ನು ಯಾರು ಮೋಕ್ಷದ ಕಡೆ ಅದರ ಪರಮಾತ್ಮನ ಕಡೆಯಲ್ಲೇ ಇಟ್ಟಿರ್ತಾರೆ ಅಂತವರು ವಿಗತ ಇಚ್ಛಾ ಭಯ ಕ್ರೋಧ, ಇಚ್ಛಾ ಭಯ ಕ್ರೋಧ ಎಲ್ಲವನ್ನು ಬಿಟ್ಟು ಸದಾ ಮುಕ್ತಃ ಏವ ಸಹ, ಅವನು ಅಭಿಮಾನ ತ್ಯಾಗ ಮಾಡಿದ್ದರಿಂದ ಅವನು ಮುಕ್ತನೇ ಆಗಿರ್ತಾನೆ. ಇಲ್ಲಿರುವಾಗ ಜೀವನ್ಮುಕ್ತ ಅವಸ್ಥೆಯಲ್ಲಿ ಇರ್ತಾನೆ, ಅಪರೋಕ್ಷ ಜ್ಞಾನ ಪಡೆದು ಕೊನೆ ಕರ್ಮಕ್ಷಯ ಆಗಿ ಮೋಕ್ಷವನ್ನೇ ಪಡಿತಾನೆ ಅಂತ. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ. ಈ ರೀತಿಯಾಗಿ ಧ್ಯಾನ ಮುಕ್ತ ಧ್ಯೇಯಂ, ಈ ರೀತಿಯಾಗಿ ಹೇಗೆ ಧ್ಯಾನ ಮಾಡಬೇಕು ಅಂತ ಹೇಳಿ, ಧ್ಯೇಯ ಯಾರನ್ನು ಧ್ಯಾನ ಮಾಡಬೇಕು? ಪರಮಾತ್ಮನನ್ನೇ ಧ್ಯಾನ ಮಾಡಬೇಕು. ಆ ಪರಮಾತ್ಮ ಎಂತವ ಹಾಗೆಂದ್ರೆ ಯಜ್ಞ ಜ್ಯೋತಿಷ್ಠೋಮಾದಿಭಿ, ಜ್ಯೋತಿಷ್ಠೋಮಾದಿಗಳನ್ನ ಮಾಡುತ್ತಾ, ತಪಃ ಕೃಚ್ಛ್ರ ಚಾಂದ್ರಾಯನಾದಿ ವ್ರತಗಳನ್ನ ಮಾಡ್ತಾ, ಮಹಾಂಶ್ಚ ಅಸೌ ಈಶ್ವರಶ್ಚ ಮಹೇಶ್ವರ, ಶ್ರೇಷ್ಠನಾದ ಉತ್ತಮನಾದ ಈಶ್ವರ, ಎಲ್ಲರಿಗೂ ಒಡೆಯನಾದ, ಸುಹೃದಂ ಎಲ್ಲರಿಗೂ ಉಪಕಾರವನ್ನು ಮಾಡತಕ್ಕ, ಶಾಂತಿಂ ಶಾಂತಿಯನ್ನು ಕೊಡತಕ್ಕ, ಆ ಮುಕ್ತಿ ಹೇತುಂ ಆ ಮುಕ್ತಿಗೆ ಕಾರಣನಾದ ಆ ಪರಮಾತ್ಮನನ್ನ ಜ್ಞಾತ್ವಾ ಧ್ಯಾತ್ವಾ ಅಂತ ಪರಮಾತ್ಮನನ್ನೇ ಧ್ಯಾನ ಮಾಡ್ತಾ, ಸರ್ವೋತ್ತಮನಾದ, ಸರ್ವೈಶ್ವರ್ಯ ಪ್ರದನಾದ, ಮೋಕ್ಷಪ್ರದನಾದ, ಶಾಂತ ಸ್ವಭಾವನಾದ, ಆ ಮೋಕ್ಷವನ್ನು ಕೊಡತಕ್ಕ ಪರಮಾತ್ಮನನ್ನ ಧ್ಯಾನ ಮಾಡ್ತಾ ರುಚ್ಯತಿ ಸಾಕ್ಷಾತ್ ಕರೋತಿ ಇತ್ಯರ್ಥ, ಸಾಕ್ಷಾತ್ಕಾರವನ್ನ ಪಡೆಯುತ್ತಾನೆ ಅಂತ ಅರ್ಥ. ಇದು ಶ್ರೀಮದ್ ಭಗವದ್ಗೀತಾಯ ಪಂಚಮೋಧ್ಯಾಯ. ಇಲ್ಲಿಗೆ 5ನೇ ಅಧ್ಯಾಯ ಮುಗಿತು. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.